ಶಾರದಾ ಶಾರದಾಂಬೋಜೆ ವದನಾ ವದನಾಂಬೋಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ನಮಶ್ಚಂಡಿಕಾಯೈ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಧರ್ಮವಾಹಿನಿಯ ಆತ್ಮೀಯ ಪ್ರೇಕ್ಷಕರಿಗೆಲ್ಲರಿಗೂ ಕೂಡ ಈ ಮಹಾಲಯ ಪಿತೃಪಕ್ಷದ ಕಾರ್ಯಕ್ರಮದ ವಿಶೇಷ ಸಂಚಿಕೆಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡ್ತೀವಿ. ಈ ಪಿತೃಪಕ್ಷ ಪ್ರತಿ ವರ್ಷದಲ್ಲಿಯೂ ಕೂಡ ಈ ಮಹಾಲಯ ಪಕ್ಷಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟಿದ್ದಾರೆ. ಹಾಗೂ ಪ್ರತಿ ವರ್ಷವೂ ಕೂಡ ಪಕ್ಷಗಳು ಬರುತ್ತೆ. ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಚೈತ್ರ ಮಾಸದಲ್ಲಿ ಬರುತ್ತೆ, ವೈಶಾಖ ಮಾಸದಲ್ಲಿ ಬರುತ್ತೆ, ಮಾಘ ಮಾಸದಲ್ಲಿ ಬರುತ್ತೆ. ಆದರೆ ಇದನ್ನು ಪಕ್ಷದ ಹೆಸರನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಪಿತೃಪಕ್ಷಕ್ಕೆ ಯಾಕೆ ಕರೀತಾರೆ, ಪಿತೃಪಕ್ಷ ಮಹಾಲಯ ಪಕ್ಷದ ವಿಶೇಷವಾದಂತಹ ಮಹತ್ವವೇನು, ಜೊತೆಯಲ್ಲಿ ಈ ಮಹಾಲಯ ಪಕ್ಷದ ಆಚರಣೆಯನ್ನು ಯಾರು ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು, ಮಾಡದೇ ಇದ್ದರೆ ಯಾವ ರೀತಿಯಾದಂತಹ ಕೆಟ್ಟ ಫಲ ಸಿಗುತ್ತೆ ಅಥವಾ ಏನಾದರೂ ಕೆಟ್ಟದಾಗುತ್ತಾ, ಈ ಎಲ್ಲ ವಿಷಯಗಳನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಡೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಈ ಮಹಾಲಯ ಪಕ್ಷ ಹೆಸರೇ ಹೇಳುತ್ತೆ. ವಿಶೇಷವಾಗಿ ನಾವು ಪಿತೃಗಳ ಆರಾಧನೆಯನ್ನು ಮತ್ತು ದೇವತಾ ಆರಾಧನೆಯನ್ನು ಮಾಡತಕ್ಕಂಥದ್ದು ನಮ್ಮ ಹೈಂದವೀಯ ಸಂಸ್ಕೃತಿಯಲ್ಲಿ ಧರ್ಮದಲ್ಲಿ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಈ ಪಿತೃಗಳ ಆರಾಧನೆಯನ್ನು ಮಾಡುವುದಕ್ಕೆ, ದೇವತಾ ಆರಾಧನೆಯನ್ನು ಮಾಡುವುದಕ್ಕೆ. ಅದರಿಂದಲೇ ದೇವ ಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ ಅಂತೇಳಿ ಹೇಳ್ತಕ್ಕಂಥದ್ದು. ದೇವತಾ ಕಾರ್ಯದಿಂದ ವಿಮುಖರಾದರೂ ಆಗಬಹುದು, ಆಗಬೇಕು ಅಂತ ಹೇಳಿ ಅರ್ಥ ಅಲ್ಲ. ಅದರ ಪಿತೃ ಕಾರ್ಯವನ್ನು ಮಾತ್ರ ಬಿಡಲೇಬಾರದು ಅನ್ನತಕ್ಕಂಥದ್ದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಈ ಪಿತೃ ಕಾರ್ಯವನ್ನು ಬಿಟ್ಟಾಗ ನಿರಾಶೋ ಪಿತರೋ ಗಚ್ಚೇತ, ನಿರಾಶರಾಗಿ ಪಿತೃಗಳು ಹೊರಟು ಹೋದಾಗ ಅದು ಶಾಪವಾಗಿ ಕುಟುಂಬಕ್ಕೆ ಪರಿಣಮಿಸಿ ಆ ಮೂಲಕ ಪಿತೃಶಾಪವಾಗಿ ಕಾಡುತ್ತೆ. ಅದರಿಂದ ಕುಟುಂಬದಲ್ಲಿ ಅಭಿವೃದ್ಧಿ ಆಗುವುದಿಲ್ಲ. ಅದು ಯಾವುದೇ ಕ್ಷೇತ್ರದಲ್ಲಿ ಇರಬಹುದು. ಒಂದು ಆರ್ಥಿಕವಾದಂತಹ ಕ್ಷೇತ್ರದಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ಆರ್ಥಿಕ ಸಮಸ್ಯೆ ಇರುತ್ತೆ, ಎಷ್ಟೋ ಕುಟುಂಬಗಳಲ್ಲಿ ಶೈಕ್ಷಣಿಕವಾದಂತಹ ಸಮಸ್ಯೆಗಳು ಇರುತ್ತೆ, ಎಷ್ಟೋ ಕುಟುಂಬಗಳಲ್ಲಿ ಅನಾರೋಗ್ಯ ಸಮಸ್ಯೆಯು ನಿರಂತರವಾಗಿ ಕಾಡ್ತಾ ಇರುತ್ತೆ, ಎಷ್ಟೋ ಕುಟುಂಬಗಳಲ್ಲಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅಭಿವೃದ್ಧಿ ಆಗುವುದಿಲ್ಲ ಅನ್ನತಕ್ಕಂತಹ ಒಂದು ಸಮಸ್ಯೆಗಳು ಕಾಣ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಆಗತಕ್ಕಂಥದ್ದು ಪಿತೃಗಳ ಶಾಪ. ಇದನ್ನು ನಾವು ಕೆಲವೊಂದು ಜ್ಯೋತಿಷ್ಯದ ಮೂಲದಿಂದ ಪಿತೃಶಾಪವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ, ನಾವು ಪಿತೃಗಳನ್ನು ಅಂದರೆ ಗತಿಸಿರತಕ್ಕಂಥವರ ಪೂಜೆಯನ್ನು ಆರಾಧನೆಯನ್ನು ಮಾಡದೇ ಇರತಕ್ಕಂಥದ್ದು. ಆದ್ದರಿಂದ ಈ ಪಿತೃಪಕ್ಷವನ್ನು ನಾವು ಶ್ರದ್ಧಾಭಕ್ತಿಗಳಿಂದ ಆಚರಣೆಯನ್ನು ಮಾಡಿದಾಗ ಎಲ್ಲ ರೀತಿಯಾದಂತಹ ಅನುಕೂಲವೂ ಕೂಡ ಆಗುತ್ತದೆ ಅಂಥೇಳಿ ಶಾಸ್ತ್ರಗಳು ಧರ್ಮಗಳು ಸಾರುವುದರಿಂದ ನಮ್ಮ ಪುರಾಣ ಇತಿಹಾಸಗಳಲ್ಲಿಯೂ ಕೂಡ ವಿಶೇಷವಾಗಿ ಆ ಪಿತೃಗಳ ಆರಾಧನೆಯನ್ನು ಮಾಡಿ ಆ ಪ್ರಯೋಜನವನ್ನು ಪಡೆದುಕೊಂಡಿರತಕ್ಕಂತಹ ಋಷಿ ಮಹಾಮುನಿಗಳೆಲ್ಲರೂ ಕೂಡ ನಮಗೆ ಅದರ ಒಂದು ಆದರ್ಶವನ್ನು ನಮಗೆ ಹಾಕಿಕೊಟ್ಟಿರುವುದರಿಂದ ನಾವು ಕೂಡ ಪಿತೃಪಕ್ಷದ ಬಗ್ಗೆ ತಿಳಿದುಕೊಂಡು ಪಿತೃಪಕ್ಷದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ತಿಳಿದುಕೊಂಡು ಆಚರಣೆಯನ್ನು ಮಾಡುವುದಕ್ಕೆ ಜನರನ್ನು ಪ್ರಬೋಧನೆಯನ್ನು ಮಾಡತಕ್ಕಂಥದ್ದೇ ಈ ಕಾರ್ಯಕ್ರಮದ ಒಂದು ಉದ್ದೇಶ. ಮೊದಲು ಪಿತೃಪಕ್ಷ ಅಂದರೆ ಏನು ಅಂತ ತಿಳಿದುಕೊಳ್ಳಬೇಕು. ಯಾವಾಗ ಬರುತ್ತೆ ಅನ್ನತಕ್ಕಂಥ ಎಷ್ಟೋ ಜನಕ್ಕೆ ಗೊತ್ತಿರುವುದಿಲ್ಲ. ಇವತ್ತಿನ ದಿವಸ ಅಂದರೆ ಭಾದ್ರಪದ ಮಾಸದಕ್ಕೆ ಕೃಷ್ಣ ಪಕ್ಷಕ್ಕೆ ಪಿತೃಪಕ್ಷ ಅಂತೇಳಿ ಹೇಳತಕ್ಕಂಥದ್ದು. ಇವತ್ತಿನ ದಿವಸ ಅಂದರೆ ಪಾಡ್ಯ, ಭಾದ್ರಪದ ಮಾಸ ಕೃಷ್ಣ ಪಕ್ಷ ಪಾಡ್ಯದಿಂದ ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆಯವರೆಗಿನ 15 ದಿನಗಳಿಗೆ ಪಿತೃಪಕ್ಷ ಅಥವಾ ಅಪರ ಪಕ್ಷ ಅಥವಾ ಮಹಾಲಯ ಪಕ್ಷ ಅಂತೇಳಿ ಕರೀತಾರೆ. ಇದು ಕೆಲವೊಂದು ಸಮಯದಲ್ಲಿ ಹುಣ್ಣಿಮೆಯಿಂದಲೇ ಆಚರಣೆಯನ್ನು ಮಾಡತಕ್ಕಂಥದ್ದು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಕೆಲವೊಂದು ಪಕ್ಷದಲ್ಲಿ 16 ದಿವಸ ಬರುತ್ತೆ, ಕೆಲವೊಂದು ವರ್ಷದಲ್ಲಿ 15 ದಿವಸ ಬರುತ್ತೆ. ಆದ್ದರಿಂದ ಅಮಾವಾಸ್ಯೆಯವರೆಗಿನ ಒಂದು 15 ದಿವಸದ ಆಚರಣೆ ಏನಿದೆ ಇದಕ್ಕೆ ಪಿತೃಪಕ್ಷ ಅಂತೇಳಿ ಹೇಳ್ತಕ್ಕಂಥದ್ದು. ಈ ಪಿತೃಪಕ್ಷದ ಮಹತ್ವವೇನು, ಈ ಪಿತೃಪಕ್ಷಕ್ಕೆ ಯಾಕೆ ಪಿತೃಪಕ್ಷ ಅಂತೇಳಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಕರಿಬೋದಲ್ಲ, ಕೃಷ್ಣ ಪಕ್ಷ ಅಂಥೇಳಿ ನಾವಕ್ಕೆ ಕರೆಯಲ್ಲ, ಪಿತೃಪಕ್ಷವೇ ಅಂತೇಳಿ ಕರಿತಕ್ಕಂಥದ್ದು. ಇನ್ನೆಲ್ಲ ಪಕ್ಷಗಳಲ್ಲಿಯೂ ಕೂಡ ಎಲ್ಲ ಮಾಸಗಳಲ್ಲಿ ದೇವತಾ ಆರಾಧನೆಗೆ ವಿಶೇಷವಾದಂತಹ ಪ್ರಶಸ್ತಿ ಇರುತ್ತೆ. ಒಂದು ಕಾರ್ತಿಕ ಮಾಸದಲ್ಲಿ ಶಿವನ ಪೂಜೆಯನ್ನು ಮಾಡತಕ್ಕಂಥದ್ದು, ಮಾರ್ಗಶಿರ ಮಾಸದಲ್ಲಿ ವಿಷ್ಣು ಪಾರಮ್ಯತೆಯನ್ನು ಸಾರತಕ್ಕಂತಹ ಮಾಸ ಅದು.
ಜೊತೆಯಲ್ಲಿ ನವರಾತ್ರಿಯಲ್ಲಿ ಆಶ್ವಯುಜ ಮಾಸದಲ್ಲಿ ದೇವಿಯ ಆರಾಧನೆ, ಶ್ರೀರಾಮನ ಪೂಜೆಯನ್ನು ಮಾಡತಕ್ಕಂಥದ್ದು, ಚೈತ್ರ ಮಾಸದಲ್ಲಿ ವಸಂತ ನವರಾತ್ರಿ, ಹೀಗೆ ಪ್ರತಿಯೊಂದು ಮಾಸದಲ್ಲಿಯೂ ಕೂಡ ವಿಶೇಷವಾಗಿ ಆಯಾ ದೇವತೆಗಳ ಉಪಾಸನೆ ಆರಾಧನೆಯನ್ನು ಮಾಡತಕ್ಕಂಥದ್ದು. ಆದರೆ ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಪಿತೃಗಳಿಗೆ ವಿಶೇಷವಾಗಿ ನಾವು ಆರಾಧನೆ ಪೂಜೆಯನ್ನು ಮಾಡುವುದರಿಂದ ನಮ್ಮ ಆ ಗತಿಸಿರತಕ್ಕಂತಹ ಏನು ತಂದೆ, ತಾತ, ಮುತ್ತಾತ, ಮಾತೃಪಿತಾಮಹಿ, ಪ್ರಪಿತ ಅಂದರೆ ತಾಯಿ, ಅಜ್ಜಿ, ಮುತ್ತಜ್ಜಿ, ಈ ಎಲ್ಲ ವಂಶದವರು ಕೂಡ, ಜೊತೆಯಲ್ಲಿ ಇವರಷ್ಟೇ ಅಲ್ಲ, ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಈ ಯಾರು ತಂದೆ ತಾಯಿ ಮೃತರಾದಂತಹ ತಿಥಿಯಲ್ಲಿ ಮಾತ್ರ ಮಾಡ್ತಾರೆ. ಅಂದರೆ ಆ ಮಾಘ ಮಾಸದಲ್ಲಿ ಹೋಗಿದರೆ ಆ ತಿಥಿಯಲ್ಲಿ ಮಾಡ್ತಾರೆ, ಅದಕ್ಕೆ ತಿಥಿ ಅಂತ ಹೇಳಿ ಹೇಳ್ತಾರೆ, ಶ್ರಾದ್ದ ಅಂತ ಹೇಳಿ ಹೇಳ್ತಾರೆ. ಆದರೆ ಈ ಪಿತೃಪಕ್ಷದ ವಿಶೇಷತೆ ಏನು ಅಂತಂದರೆ, ಕೇವಲ ಮಾತೃವರ್ಗ ಪಿತೃವರ್ಗವನ್ನು ಮಾತ್ರ ಆರಾಧಿಸ್ತಕ್ಕಂಥದ್ದಲ್ಲ. ತಂದೆ, ತಾತ, ಮುತ್ತಾತ, ತಾಯಿ, ಅಜ್ಜಿ, ಮುತ್ತಜ್ಜಿ ಇವರನ್ನು ಮಾತ್ರ ಆರಾಧಿಸ್ತಕ್ಕಂಥದ್ದಲ್ಲ. ಗತಿಸಿರ ಯಾವುದೋ ಕುಟುಂಬದಲ್ಲಿ ಅಪಮೃತ್ಯುವಿನಲ್ಲಿ ಮರಣ ಹೊಂದಿರಬಹುದು, ಅಥವಾ ಆತ್ಮಹತ್ಯೆಯನ್ನು ಮಾಡಿಕೊಂಡಿರಬಹುದು, ಅಥವಾ ಗರ್ಭಸ್ಥ ಶಿಶು ಅಲ್ಲಿಯೇ ಮೃತು ಹೊಂದಿರಬಹುದು, ಅಥವಾ ಮಗು ಹುಟ್ಟಿ ಸತ್ತಿರಬಹುದು, ಅಥವಾ ಎಲ್ಲೋ ದೇಶಾಂತರ ಹೋಗಿ ಅವರು ಬದುಕಿದ್ದಾರೋ ಇಲ್ಲವೋ ಅನ್ನತಕ್ಕಂಥದ್ದು ನಮಗೆ ಗೊತ್ತಿರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಜೊತೆಯಲ್ಲಿ ನಮಗೆ ಸಮಾಜದಿಂದ ನಾವು ಪಡೆದುಕೊಂಡ ಸ್ನೇಹಿತರಿರ್ಬೋದು, ಬಂಧುವರ್ಗದವರು ಇರ್ಬೋದು, ಪ್ರಾಣಿ ಪಕ್ಷಿಗಳಿಗೂ ಕೂಡ ಪಿತೃಪಕ್ಷದಲ್ಲಿ ಆ ಋಣ ಸಂದಾಯವನ್ನು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಪ್ರಕ್ರಿಯೆ ಏನಿದೆ ಅದು ಈ ಪಿತೃಪಕ್ಷದಲ್ಲಿ ನಾವು ಮಾಡಬೇಕು ಅಂಥೇಳಿ ಶಾಸ್ತ್ರಗಳು ಹೇಳತಕ್ಕಂಥದ್ದು. ಅಂದರೆ ಋಣ ಸಂದಾಯವನ್ನು, ಋಣ ವಿಮೋಚನೆಯನ್ನು ಮಾಡತಕ್ಕಂಥದ್ದಕ್ಕೆ ವಿಶೇಷವಾಗಿ ಈ ಪಿತೃಪಕ್ಷ ಅನ್ನತಕ್ಕಂಥದ್ದು ಆ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿದೆ ಅಂತೇಳಿ ಹೇಳ್ಬೋದು. ಮಾತೃ ಋಣ ಇರ್ಬೋದು, ಪಿತೃಋಣ ಇರ್ಬೋದು, ಭೂತ ಋಣ ಇರ್ಬೋದು, ಅಂದರೆ ಪ್ರಾಣಿ ಪಕ್ಷಿಗಳು ಇವ್ದಿರ್ಬೋದು. ನಮಗೆ ಯಾರ ಸೇವೆಯನ್ನು, ನಮ್ಮ ಕೆಲಸಗಾರಿದ್ದರೆ ಅವರಿಗೂ ಕೂಡ, ಅವರು ಮೃತರಾದ ಅಂತಹ ಕೆಲಸಗಾರ ಯಾರು ಕೆಲಸ ಮಾಡ್ತಾಯಿದ್ರು ಅವರಿಗೂ ಕೂಡ ಒಂದು ಪಿಂಡ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರಾಣಿ ಪಕ್ಷಿಗಳಿಗೂ ಕೂಡ ಆ ಸಮಯದಲ್ಲಿ ಭೂತಯಜ್ಞ ಅಂತೇಳಿ ಪಂಚಮಹಾಯಜ್ಞಗಳು ಇರತಕ್ಕಂಥದ್ದು. ಅದರಲ್ಲಿ ಪಿತೃಯಜ್ಞ, ಭೂತಯಜ್ಞ, ಮನುಷ್ಯ ಯಜ್ಞ, ಈ 3 ಯಜ್ಞಗಳನ್ನು ಕೂಡ ಪಿತೃಪಕ್ಷದಲ್ಲಿ ಆಚರಣೆಯನ್ನು ಮಾಡತಕ್ಕಂಥದ್ದೇ ಮಹಾಲಯ ಪಕ್ಷದ ಒಂದು ವಿಶೇಷತೆ ಅಂತೇಳಿ ಹೇಳ್ಬೋದು. ಯಾಕೆ ಇದನ್ನು ಮಾಡಬೇಕು? ಪಿತೃಗಳು ಅಂದರೆ ಯಾರು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರುವುದಿಲ್ಲ. ಪಿತೃಗಳು ಅಂತ ಹೇಳ್ತಾರಲ್ಲ, ಪಿತೃಗಳು ಅಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ತಕ್ಕಂಥದ್ದು ಏನು ಅಂತಂದರೆ, ಈ ತಂದೆ ತಾಯಿಗಳು ಯಾರು ಮರಣ ಹೊಂದಿರ್ತಾರೋ ಅವರೆಲ್ಲ ಪಿತೃಗಳು ಅಂಥೇಳಿ ಅವರು ಕರೆಸಿಕೊಳ್ತಾರೆ ಅನ್ನತಕ್ಕಂಥ ಎಲ್ಲರಿಗೂ ಭಾವನೆ ಇದೆ. ಆ ಪಿತೃಗಳಿಗೆ ಅವರು ತಿಥಿಯನ್ನು ಮಾಡ್ತಾರೆ ಅಥವಾ ಶ್ರಾದ್ದವನ್ನು ಆಚರಣೆಯನ್ನು ಮಾಡ್ತಾರೆ. ಹಾಗಲ್ಲ, ಅಂದರೆ ಪಿತೃದೇವತೆಗಳು ಅಂಥೇಳಿ ಇರ್ತಾರೆ. ಮರಣ ಹೊಂದಿರತಕ್ಕಂಥವರು ತಮ್ಮ ಕರ್ಮಾನುಸಾರವಾಗಿ ಅವರು ಬೇರೆ ಜಂತುಗಳಾಗಿ ಅಥವಾ ಪ್ರಾಣಿಗಳಾಗಿ ಅಥವಾ ಮನುಷ್ಯ ಜನ್ಮದಲ್ಲಿ ಅಥವಾ ದೇವತೆಗಳೇ ಆಗಿರಬಹುದು. ಅವರು ಪುನರ್ಜನ್ಮದಲ್ಲಿ ಯಾವ ಶರೀರವನ್ನು ಪಡೆದುಕೊಂಡಿದ್ದಾರೆ ಅನ್ನತಕ್ಕಂಥದ್ದು ಗೊತ್ತಿರುವುದಿಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂದಮೇಲೆ ನಮ್ಮ ತಂದೆಯವರು ಅಲ್ಲಿರಲ್ಲ ಅಥವಾ ಪುನರ್ಜನ್ಮವನ್ನು ಪಡೆದುಕೊಂಡಿದ್ದಾರೆ ಅಂದರೆ ನಾವು ಯಾಕೆ ಮಾಡಬೇಕು ಅನ್ನತಕ್ಕಂತಹ ಪ್ರಶ್ನೆ ಬರುತ್ತೆ. ಆದರೆ ಅದು ಆಗಲ್ಲ. ಈ ಪಿತೃದೇವತೆಗಳು ಅನ್ನತಕ್ಕಂಥವ್ರು ಹೇಗೆ ಇಂದ್ರ, ಅಗ್ನಿ, ಯಮ, ನಿರುತಿ ಈ ರೀತಿ ಅಷ್ಟದಿಕ್ಪಾಲಕರು ಯಾವ ರೀತಿಯಾಗಿದ್ದಾರೋ ಅದೇ ರೀತಿ ಆ ದೇವತೆಗಳಿಂತಲೂ ಕೂಡ ಶ್ರೇಷ್ಠರಾಗಿರತಕ್ಕಂಥವ್ರು ಪಿತೃದೇವತೆಗಳು ಅಂಥೇಳಿ ನಾವು ಹೇಳ್ತೀವಿ. ಅಂತಹ ಪಿತೃದೇವತೆಗಳು ಈ ಪಿತೃಪಕ್ಷದಲ್ಲಿ, ಅಂದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಯಮನು ನೀವೆಲ್ಲ ಭೂಲೋಕಕ್ಕೆ ಹೋಗಿ ನಿಮ್ಮ ವಸು, ರುದ್ರ, ಆದಿತ್ಯ ಆ ಸ್ವರೂಪದಲ್ಲಿರ್ತಕ್ಕಂಥವ್ರು, ಗತಿಸಿರತಕ್ಕಂಥವ್ರು ಎಲ್ಲರೂ ಯಾವುದೋ ಆತ್ಮಗಳಿಗೆ ಪುನರ್ಜನ್ಮ ಇದ್ದರೆ ಆ ಜನ್ಮದಲ್ಲಿ ಅವರು ಕೊಡತಕ್ಕಂತಹ ಪಿಂಡ ತರ್ಪಣಗಳು ಆ ಮಹಾಲಯ ಪಕ್ಷದಲ್ಲಿ ಮಾಡತಕ್ಕಂತಹ ಶ್ರಾದ್ದಾದಿಗಳಿಂದ ಅವರಿಗೆ ತಲುಪುತ್ತೆ. ಅದು ಇಲ್ಲದೇ ಇದ್ದಂತಹ ಪಕ್ಷದಲ್ಲಿ ನರಕದಲ್ಲಿರ್ಬೋದು, ಸ್ವರ್ಗದಲ್ಲಿರ್ಬೋದು, ಭೂಮಿಯಲ್ಲಿರ್ಬೋದು, ಎಲ್ಲಿರ್ತಾರೆ ಅಂತ ಗೊತ್ತಿರುವುದಿಲ್ಲ. ಆದರೆ ಆ ಪಿತೃದೇವತೆಗಳಿಗೆ ಅದೆಲ್ಲವೂ ಕೂಡ ಗೊತ್ತಿರುತ್ತೆ. ಯಾವ ಕುಟುಂಬದವರು ಅಂದರೆ ಆ ನಿರಾಶರಾಗಿರ್ತಕ್ಕಂಥ ಅಥವಾ ಆ ಯಾವುದೋ ಅವರ ಕರ್ಮಾನುಸಾರವಾಗಿ ಆ ಕರ್ಮವನ್ನು ಅನುಭವಿಸ್ತಾ ಇರತಕ್ಕಂತಹ ನರಕದಲ್ಲಿರತಕ್ಕಂತಹ ಪಿತೃಗಳೆಲ್ಲರೂ ಕೂಡ ಯಮಧರ್ಮರಾಜನು ಭೂಲೋಕಕ್ಕೆ ನೀವು ಹೋಗಿ ಅಂತೇಳಿ ಕಳಿಸಿಕೊಳ್ತಾನಂತೆ. ಅಂದರೆ ಯಮಲೋಕ ಅನ್ನತಕ್ಕಂಥದ್ದು ಈ ಭಾದ್ರಪದ ಮಾಸದಲ್ಲಿ, ಅಂದರೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಇರುವವರೆಗೆ, ಅಂದರೆ ಕನ್ಯಾ ಮಾಸ ವೃಶ್ಚಿಕ ಮಾಸದವರೆಗೂ ಕೂಡ ಖಾಲಿ ಇರುತ್ತೆ ಅಂತೇಳಿ ಒಂದು ಅರ್ಥದಲ್ಲಿ ನಾವು ಹೇಳ್ಬೋದು. ಯಾಕೆಂದರೆ ನಿಮ್ಮ ಮಕ್ಕಳು ಯಾವ ರೀತಿ ಈ ಕರ್ಮಗಳನ್ನು ಮಾಡ್ತಾರೆ, ಶ್ರಾದ್ದಗಳನ್ನು ಮಾಡ್ತಾರೆ, ತರ್ಪಣಾದಿಗಳನ್ನು ಕೊಡ್ತಾರೆ, ಅದನ್ನು ಸ್ವೀಕರಿಸಿ ನೀವು ಬನ್ನಿ ಅಂತ ಹೇಳಿ ಯಮಧರ್ಮರಾಜನು ಭೂಲೋಕಕ್ಕೆ ಪಿತೃಗಳನ್ನು ಕಳಿಸಿಕೊಡ್ತಾನೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಇರತಕ್ಕಂಥದ್ದು, ಪುರಾಣದಲ್ಲಿ ಇರತಕ್ಕಂಥದ್ದು ನಾವು ನೋಡ್ತೀವಿ. ಆದ್ದರಿಂದ ಅಂತಹ ಪಿತೃಗಳು, ನಮ್ಮ ಹಿರಿಯರು ಬಂದಾಗ ನಾವು ಮನೆಯಲ್ಲಿ ಯಾವುದೇ ಒಂದು ಪಿತೃ ಕಾರ್ಯವನ್ನು ಮಾಡದೆ, ಅವರಿಗೆ ಆಹಾರವನ್ನು ಅಥವಾ ಪಿಂಡ ಸಮರ್ಪಣೆಯಲ್ಲೇ ಮಾಡದೆ, ತರ್ಪಣಗಳನ್ನು ಕೊಡದೆ, ಆ ಶ್ರಾದ್ದಾದಿಗಳನ್ನು ಆಚರಣೆಯನ್ನು ಮಾಡದೇ ಇದ್ದಾಗ ಅವರು
ನೋವಿನಿಂದ ಪುನಃ ವಾಪಸ್ಸು ಹೋಗ್ತಾರೆ. ಇದರಿಂದ ಅದು ಆ ಕುಟುಂಬಕ್ಕೆ ಶಾಪವಾಗಿ ಪರಿಣಮಿಸುತ್ತೆ. ಆದ್ದರಿಂದ ಅವಶ್ಯವಾಗಿ ದೇವಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ ಅಂತ, ಅದರ ಪಿತೃಕಾರ್ಯವನ್ನು ಅವಶ್ಯವಾಗಿ ಮಾಡಲೇಬೇಕು. ಅದರಲ್ಲೂ ಈ ಪಿತೃಪಕ್ಷದಲ್ಲಿ ಸರ್ವಪಿತೃಗಳು ಕೂಡ, ಸರ್ವಪಿತೃಗಳು ಅಂದರೆ ಮಾತೃವರ್ಗ ಪಿತೃವರ್ಗದ ಜೊತೆಯಲ್ಲಿ ಕಾರುಣ್ಯ ಪಿತೃಗಳು ಅಂತ ಹೇಳಿ ಎಲ್ಲರೂ ಕೂಡ ಇರ್ತಾರೆ. ಮಾತಾಮಹ ವರ್ಗ, ಪಿತಾಮಹ ವರ್ಗ, ಈ ಸೋದರ ಮಾವಂದಿರಬಹುದು, ಅಜ್ಜ ಇರ್ಬೋದು, ಚಿಕ್ಕಮ್ಮಂದಿರ್ಬೋದು, ದೊಡ್ಡಪ್ಪಂದಿರ್ಬೋದು, ಸ್ನೇಹಿತರಿರ್ಬೋದು, ಗುರುಗಳಿರ್ಬೋದು, ಆಚಾರ್ಯರಿರ್ಬೋದು, ಎಲ್ಲರೂ ಕೂಡ ಆ ಪಿತೃಪಕ್ಷದಲ್ಲಿ ಬಂದು ಆ ಮೂಲಕ ತಾವು ಕೊಡತಕ್ಕಂತಹ ಒಂದು ಆ ಶ್ರಾದ್ದದ ಏನು ಕೈಂಕರ್ಯಗಳಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಯಾವುದು ಕ್ರಿಯಾವಿಧಿಗಳಿದೆ, ಅದೆಲ್ಲವನ್ನು ಸ್ವೀಕರಿಸಿ ಆಶೀರ್ವಾದನ ಮಾಡಿ ಹೊರಟು ಹೋಗ್ತಾರೆ ಅನ್ನತಕ್ಕಂಥದ್ದು ಮಹಾಲಯ ಪಕ್ಷದ ಒಂದು ಆಚರಣೆಯಲ್ಲಿ ಹೇಳಿರ್ತಕ್ಕಂತಹ ವಿಶೇಷವಾದಂತಹ ಅಂಶ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಮಹಾಲಯ ಪಕ್ಷದಲ್ಲಿ ನಮ್ಮಲ್ಲಿ ಆ ಸಂಪ್ರದಾಯ ಇದೆ, ನಮ್ಮಲ್ಲಿ ಈ ಸಂಪ್ರದಾಯ ಇಲ್ಲ ಅನ್ನತಕ್ಕಂತಹ ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಳ್ಳದೆ ಇರಲಿ ಅಥವಾ ಇಲ್ಲದೇ ಇದ್ದರೂ ಕೂಡ ಪ್ರತಿಯೊಬ್ಬರೂ ಕೂಡ ಅದನ್ನು ಕರ್ತವ್ಯವೆಂದು ಭಾವಿಸಿ ಆ ಮೂಲಕ ಪಿತೃಪಕ್ಷದ ಆಚರಣೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.